ಟಿವಿಯಲ್ಲಿ ಯಾವಾಗ ನೋಡಿದ್ರು ರೇಣುಕಾಚಾರ್ಯ ಅವರು ಕಾಣಿಸ್ತಿದ್ರು, ಶೋಭಾ ಕರಂದ್ಲಾಜೆ ಅವರು ಕಾಣಿಸ್ತಿದ್ರು, ಯಡಿಯೂರಪ್ಪ ಅವರು ಕಾಣಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಆ ಸ್ವಾರಸ್ಯ ಕಳೆದು ಹೋಗ್ತಾ ಇದೆ ಅಂತ ಅನಿಸ್ತಿದೆ. ದೇಶದಲ್ಲಿ ಇವತ್ತು ಪ್ರಬಲವಾದ ವಿರೋಧ ಪಕ್ಷ ಇಲ್ಲ, ದುರಂತ. ಇದನ್ನು ಕೆಲವರು ರೇಣುಕಾಚಾರ್ಯ ಬಿಜೆಪಿ ಟೀಕೆ ಮಾಡ್ತಾರೆ. ನಾನು ಅಂದೂ ಹೇಳಿದ್ದೀನಿ, ನಾನು ಸೋತ್ರುವ ಈ ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಇನ್ಫ್ಯಾಕ್ಟ್ ಸರ್, ಮಳೆ ಬಂದಂತಹ ಸಂದರ್ಭದಲ್ಲಿ ತೆಪ್ಪದಲ್ಲಿ ಹೋಗಿದ್ದು ಟ್ರೋಲ್ ಆಗೋಗಿತ್ತಲ್ಲ. ವಿದ್ಯಾರ್ಥಿ ಟ್ರೋಲ್ ಮಾಡಿದ್ರೆ ಎಲ್ಲವಕ್ಕೂ ಟ್ರೋಲ್ ಮಾಡ್ತಾರ್ರಿ. ಈಗ ನಾಳೆ ನಾನು ಕುಂತರು ಟ್ರೋಲ್ ಮಾಡಬಹುದು, ನಿಂತು ಟ್ರೋಲ್ ಮಾಡಬಹುದು. ಈ ಟ್ರೋಲ್ಗೆಲ್ಲ ರಾಜಕಾರಣ ಮಾಡೋಕ್ಕಾಗತ್ತೆ? ನಾನು ಇಳಿಯೋಕ್ಕಿಂತ ಮುಂಚೆ ಯಾರು ಬೀದಿಗೆ ಹೇಳಿದ್ರಲಿಲ್ಲ. ಯಡಿಯೂರಪ್ಪ ನಾನು ಗಲಾಟೆ ಮಾಡಿ ಬೈದ್ರೆ ನನಗೆ ಮನೆಗೆ ಹೋಗು ಅಂತ ಹೇಳಿದ್ರು. ನನಗೆ ಈಗಲೂ ಕೂಡ ನೆನಪಿದೆ, ನಾವೆಲ್ಲ ಸಣ್ಣವರಿದ್ದಾಗ ಸ್ಕೂಲಿಗೆ ಹೋಗ್ತಿದ್ದಾಗ ಟಿವಿಯಲ್ಲಿ ಯಾವಾಗ ನೋಡಿದ್ರು ರೇಣುಕಾಚಾರ್ಯ ಅವರು ಕಾಣಿಸ್ತಿದ್ರು, ಶೋಭಾ ಕರಂದ್ಲಾಜೆ ಅವರು ಕಾಣಿಸ್ತಿದ್ರು, ಯಡಿಯೂರಪ್ಪ ಅವರು ಕಾಣಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಆ ಸ್ವಾರಸ್ಯ ಕಳೆದು ಹೋಗ್ತಾ ಇದೆ ಅಂತ ಅನಿಸ್ತಿದೆ. ಒಂದು ನಾನು ಪಕ್ಷಾತೀತವಾಗಿ ಹೇಳಬೇಕು, ದೇಶಕ್ಕೆ ಪ್ರಬಲವಾದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಬೇಕು, ಬೇಕೇ ಬೇಕು. ಆಡಳಿತ ಪಕ್ಷಕ್ಕೆ ಎಷ್ಟಿದೆನೋ ಒಂದು ನಾಣ್ಯದ ಮುಖಗಳು, ಆಡಳಿತ ಪಕ್ಷ ವಿರೋಧ ಪಕ್ಷ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ದೇಶದಲ್ಲಿ ಇವತ್ತು ಪ್ರಬಲವಾದ ವಿರೋಧ ಪಕ್ಷ ಇಲ್ಲ, ದುರಂತ. ಬೇಕು. ಮತ್ತು ಆ ವಿರೋಧ ಪಕ್ಷ ಹೆಂಗೆ ಅಂದರೆ ಆನೆಗೆ ಮಾವುತ ಇದ್ದಂಗೆ ಬೇಕು. ಈ ವಿರೋಧ ಪಕ್ಷನೇ ಮುಖ. ನರೇಂದ್ರ ಮೋದಿಯವರ ವರ್ಚಸ್ಸಿನ ಮುಂದೆ ವಿರೋಧ ಪಕ್ಷ ಮಾಯಾಗಿದೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನಂತ ಮಾಸ್ ಲೀಡರ್ ಯಾರಲ್ಲ, ಪ್ರಶ್ನಾತೀತ ನಾಯಕ, ಮತ್ತು ಸಿದ್ದರಾಮಯ್ಯ ಯಾವುದೇ ಪಕ್ಷ ಇರ್ಬೋದು, ನಾನು ನೇರವಾಗಿ ಹೇಳ್ತೀನಿ, ಒಬ್ಬ ಅದ್ಭುತ ಒಳ್ಳೆ ಆಡಳಿತಗಾರ. ಆದರೆ ಇತ್ತೀಚೆಗೆ ಯಾಕೆ ಅವ್ರು ಫೇಲ್ಯೂರ್ ಆಗ್ತಿದ್ದಾರೆ. ಇದನ್ನೇ ನೋಡಿ ನಾನೆಲ್ಲ ಮಾಡಿದ್ದು. ಅದಿನ್ನೂ ಮೇಲ್ಭಾಗ ಬರುತ್ತೆ. ವಸ್ತ್ರ ಮಂಜೂರು ಮಾಡಿಸಿದ್ವಿ, ಆರ್ಚ್ ಮಾಡಿಸಿದ್ವಿ, ಒಂದು ಸ್ವರೂಪ ಕೊಟ್ಟಿದ್ದೀನಿ. ಹೊನ್ನಾಳಿಲಿ ಬರೀ PU ವರೆಗಿತ್ತು, PUC ಸೈನ್ಸು ಆರ್ಟ್ಸ್ ಇತ್ತಷ್ಟೇ. ಎಜುಕೇಷನ್ PUC ಕಾಮರ್ಸು ಯಾವುದೂ ಇರಲಿಲ್ಲ, ಅದನ್ನು ಮಂಜೂರು ಮಾಡಿಸಿದ್ವಿ. ಇದು ಡಿಗ್ರಿ ಕಾಲೇಜು ಮಾಡಿಸಿ ಇಲ್ಲಿ ಆರ್ಚ್ ಮಾಡಿಸಿದ್ವಿ. ಇದು ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ. IB ತೋರಿಸ್ತೀನಿ, ಬರೀ ಹೆಂಗೆ ತೋರಿಸ್ತೀನಿ ನಿಮಗೆ ಸರ್. ಅದ್ರ ಜೊತೆಗೆ ಸ್ವಲ್ಪ ಸ್ಪೀಡ್ ನಡಿ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಮತ್ತು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾದ್ರು. ನಿಮಗೆ ಸಮಾಧಾನ ಇದೆಯಾ? ಖಂಡಿತ ಸಮಾಧಾನ ಇದೆ. ನಾನು ಅನೇಕ ಬಾರಿ ಮಾಧ್ಯಮದಿಂದ ಮಾತಾಡಿದ್ದೀನಿ, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಇಲ್ಲ, ವಿಪಕ್ಷ ನಾಯಕ ಇಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಬಹಿರಂಗ ಮಾತಾಡಿದ್ದೀನಿ, ಕದ್ದು ಮುಚ್ಚಿ ಏನು ಮಾತಾಡಿಲ್ಲ. ಇದನ್ನು ಕೆಲವರು ರೇಣುಕಾಚಾರ್ಯ ಬಿಜೆಪಿ ಟೀಕೆ ಮಾಡ್ತಾರೆ. ನಾನು ಅಂದೂ ಹೇಳಿದ್ದೀನಿ, ನಾನು ಸೋತ್ರುವ ಈ ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಮೋದಿ ಬೇಕೇ ಬೇಕು. ಅವರಂತ ಅದ್ಭುತ ಒಬ್ಬ ವ್ಯಕ್ತಿ. ಮತ್ತು ಅವರು ಬ್ರಹ್ಮಚಾರಿ. ವಾಜಪೇಯಿ ಅವರು ಹೆಂಗಿದ್ರೆ ಹಂಗೆ ಬದುಕಿದ್ದಾರೆ ಜೀವನದಲ್ಲಿ. ಇವ್ರು ಯಾವುದೇ ಕಾರಣಕ್ಕೆ ಮದುವೆ ಆಗಿದ್ದಾರೆ, ಆದರೆ ಯಾವುದೂ ಇದಿಲ್ಲ. ಅವರು ದೇಶಕ್ಕೋಸ್ಕರ ತಮ್ಮನ್ನು ತ್ಯಾಗ ಮಾಡಿಕೊಂಡಿದ್ದಾರೆ. ಹಾಗಾಗಿ ಮೋದಿಯವರು ಇವತ್ತು ಉತ್ತಮವಾದ ಆಡಳಿತಗಾರ, ಮತ್ತೊಮ್ಮೆ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ನಾನು ಮಾತಾಡಿದ್ದೀನಿ, ಗುಡುಗಿದ್ದೀನಿ. ರಾಜ್ಯದಲ್ಲಿ ವಿಪಕ್ಷ ನಾಯಕ ಇಲ್ಲ, ರಾಜ್ಯದ ಅಧ್ಯಕ್ಷ ಇಲ್ಲ ಅಂತ ಮಾತಾಡಿದ್ದೀನಿ. ಆದರೆ ವಿಪಕ್ಷ ನಾಯಕ ಅವರು 7 ಬಾರಿ ಗೆದ್ದಿದ್ದಾರೆ. ಆರ್ ಅಶೋಕ್ ಅವರು ಅವ್ರದ್ದೇ ಆದ ಶೈಲಿ ಆಡಳಿತ ಕೊಡ್ತಾರೆ. ವಿಜೇಂದ್ರ ಅವರಿಬ್ಬರು ಜೋಡೆತ್ತುಗಳಾಗಿ ಕೆಲಸ ಮಾಡ್ತಾರೆ. 28 ಲೋಕಸಭೆ ಗೆಲ್ಲಬೇಕು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, 28 ಸ್ಥಾನ ಗೆದ್ದು ಕರ್ನಾಟಕ ರಾಜ್ಯ ಕೊಡುಗೆ ಕೊಡಬೇಕು. ಇದು ಯಡಿಯೂರಪ್ಪನವರ ಕನಸು, ವಿಜೇಂದ್ರ ಅವರ ಕನಸು, ಆರ್ ಅಶೋಕ್ರವರ ಕನಸು, ಮತ್ತು ಸದಾನಂದ ಗೌಡರು, ಈಶ್ವರಪ್ಪನವರು, ಭಾಳಷ್ಟು ಜನ ಮುಖಂಡರುಗಳಿದ್ದಾರೆ. ನಾವು ಸಹ ಕಾರಜೋಳ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಎಲ್ಲ ವರ್ಗದ ನಾಯಕರು ನಾವು. ಪ್ರವಾಸಿ ಮಂದಿರ ಕಡೆ ಒಂಚೂರು ಪ್ಯಾನ್ ಮಾಡಿ ತೋರಿಸ್ತಾರೆ ನಮ್ಮ ಕ್ಯಾಮೆರಾ ನೋಡಿ. ಇದು 2.25 ಕೋಟಿ. ಇದು ಇಂಟೀರಿಯರ್ ಬಿಲ್ಡಿಂಗ್ 1.75, ಇಂಟೀರಿಯರ್ ಸೇರಿ 2 ಮೇಲಾಗುತ್ತೆ ನೋಡಿ. ಇದು ಮತ್ತೆ 2ನೇ ಬಾರಿ ಕಟ್ಟಿದ್ದೀನಿ, 4 ಕೋಟಿ. ಇದ್ದದ್ದು ಒಂದೇ ಚಿಕ್ಕ ಬಂಗ್ಲೆ, ಅದು ಬ್ರಿಟಿಷ್ ಕಟ್ಟಡ. ಅಲ್ಲಿ ಮಹತ್ವ ಹಿಂಗೆ ಬಲ್ಕ್ ಹೋಗಿ ಇದು ಎದುರುಗಡೆ ಕಾಣ್ತಲ್ಲ ಪ್ರವಾಸಿ ಮಂದಿರ, ಈ ಲಾನು ವಾಕ್ಪಾಸ್ ಸುತ್ತಲೂ ಮಾಡಿಸಿದ್ದೀನಿ. 4 ಕೋಟಿ ರೂಪಾಯಿ. ಇದು ತುಂಬಾ ಚೆನ್ನಾಗಿದೆ ಸರ್. ಮೊದಲು ಇದ್ದದ್ದು ಇದೊಂದೇ ಬ್ರಿಟಿಷ್ ಕಟ್ಟಡ. ಇದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಇದೊಂದೇ ಇದ್ದದ್ದು. ಮಹಾತ್ಮ ಗಾಂಧೀಜಿಯವರು ಬಂದಿದ್ರೆ ಇಲ್ಲಿ ಬಂದೋಗಿದ್ದಾರೆ. ಮತ್ತು ಇದೊಂದು ಚಿಕ್ಕದು ಬಸವಗೌಡರು ಕಳಿಸಿದ್ರು, ಚಿಕ್ಕದು ಇದು. ಆಮೇಲೆ ನಾನಾದ್ಮೇಲೆ ನೋಡ್ರಿ ಎಲ್ಲ ವಾಕ್ಪಾತ್ ನೋಡಿ ಹೆಂಗ್ ಸುತ್ತಲೂ ಮಾಡಿಸಿದ್ದೀನಿ ವಾಕ್ಪಾತ್. ಸೂಪರ್. ಕಾಣಿಸ್ತಾ ಇರೋದು ಈ ಹಳೆ ಕಟ್ಟಡ ಇದೆಯಲ್ಲ, ಬ್ರಿಟಿಷ್ ಕಟ್ಟಡ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ರಂತೆ. ಸೊ
ಬಂದು ಹೋಗಿದ್ರಲ್ಲಿ. ಅದಕ್ಕೆ ಸವಿ ನೆನಪಿಗೆ ಅದನ್ನ ಏನೂ ಮಾಡಿಲ್ಲ, ಹಾಗೇ ಇದೆ. ಮತ್ತು ನೋಡಿ ಸುತ್ತಲೂ ವಾಕ್ಪಾತ್ ಮಾಡಿಸಿದ್ದೀನಿ, ಓಕೆ ವಾವ್ ವಾಕ್ಪಾತ್ ಮಾಡಿಸಿದ್ದೀನಿ. ಇದು 4 ಕೋಟಿ ರೂಪಾಯಿ. ಈ ನ್ಯಾಮತಿಗೆ ಇದೇ ಥರ ಕಟ್ಟಡ ಮಾಡಿಸಿದ್ದೀನಿ. ಅದು ಯಡಿಯೂರಪ್ಪನವ್ರು ಕೊಟ್ಟದ್ದು, ಇದು ಯಡಿಯೂರಪ್ಪನವ್ರು ಕೊಟ್ಟದ್ದು. ವಾವ್ ಸೂಪರ್ ಸರ್. ಸರ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ರಿ, ಆದ್ರೆ ಯಾಕೆ ಅಷ್ಟೊಂದು ಪ್ರಚಾರ ತಗೊಳಕ್ ಹೋಗಿಲ್ಲ ಮಾಡಿದ ಕೆಲ್ಸಕ್ಕೆಲ್ಲ ಅಂತ? ನೋಡಿ ಎಲ್ಲೋ ಒಂದ್ ಕಡೆ ನೀವು ಪ್ರಚಾರದಲ್ಲಿ ಹಿಂದೆ ಬಿದ್ದು ಬಿಟ್ರ ಅಂತ ನಾನು ಮಾಡಿದ ಕೆಲಸಗಳ ಬಗ್ಗೆ ಕೆಲಸ ಇದು ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು. ಕೆಲವೊಂದು ಸರಿ ಒತ್ತಡಗಳ ಮಧ್ಯೆ ಜನರಿಗೆ ಏನು ಕೆಲಸ ಆಗಿದೆ ಅಂತ ಈಗ ಗೊತ್ತಾಗ್ತದೆ. ಅಯ್ಯೋ ರೇಣುಕಾಚಾರ್ಯ ಸೋಲ್ಸ್ಬಿಟ್ಟು ಜನ ಹೆಣ್ಮಕ್ಳು ಕಣ್ಣೀರಾಗ್ತಾರೆ, ವಿದ್ಯಾರ್ಥಿಗಳು ಮನಸ್ಸಿಗೆ ನೋವು ಮಾಡ್ಕೊಂತಾರೆ. ಇಡೀ ರಾಜ್ಯದಲ್ಲಿ ನೋಡಿ ಹೆಂಗಿದೆ ಕಟ್ಟಡ. ಈಗ ರೆಡಿ ಆಗ್ತಾ ಇದೆ ಅನ್ಸುತ್ತೆ. ರೆಡಿ ಇದೆ, ಮೈನರ್ ಅಷ್ಟೇ, ಎಲ್ಲವೂ ರೆಡಿ. ಚುನಾವಣೆ ಪೂರ್ವದಲ್ಲಿ ಇದೆಲ್ಲ ರೆಡಿ ಇದೆ. 10% ಒಳಗಡೆ ಇಂಟೀರಿಯರ್ ಆಗಿದೆ, ಮುಕ್ತಾಯ ಆಗಿದೆ, ಸಣ್ಣ ಪುಟ್ಟ ಇದೆ. ಸರ್ MP ಎಲೆಕ್ಷನ್ಗೆ ಏನೋ ನಿಲ್ತೀರಿ ಅಂತ ಇದೆ, ಅವಕಾಶ ಕೊಟ್ಟರೆ ನಮ್ಮ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರು, ವಿಜೇಂದ್ರ, ನಮ್ಮ ರಾಜ್ಯದ ನಾಯಕರು ಎಲ್ಲರೂ ಒಪ್ಪಿದ್ರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ. ಅನೇಕ ಬಾರಿ ಹೇಳಿದ್ದೀನಿ. ಅದು ನಾನು ಸ್ವಂತ ಇಚ್ಛೆ ಅಂತ ಹೇಳಿಲ್ಲ, ಜನರ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇದೆ. ಸ್ಪರ್ಧೆ ಮಾಡ್ಬೇಕಂತ ಹೇಳಿದ್ರೆ ಸರ್ವೆ ಮಾಡ್ತೀನಿ, ಸರ್ವೆಯಲ್ಲಿ ನನ್ನ ಹೆಸರು ನಿಲ್ಬೋದು ಅಂತ ಬಂದರೆ ನಿಲ್ತೀನಿ. ಓಕೆ ಸರ್, ಇನ್ಫ್ಯಾಕ್ಟ್ ನೀವು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಿ ಸರ್, ಅದ್ರ ಬಗ್ಗೆ ಮಾತಾಡಲೇಬೇಕು. ಸ್ಕೂಲಲ್ಲೆಲ್ಲ ಕುಣಿದಿದ್ದು ನಿಲ್ತಿದೆಯಾ? ನಾನು ಒಂದು ಚಿಕ್ಕವನಿದ್ದಾಗ ನಾಟಕದಲ್ಲಿ ಅಭಿನಯ ಮಾಡಿದ್ದೆ. ಓಕೆ, ಸ್ವಲ್ಪ ನೃತ್ಯ ಮಾಡ್ತಿದ್ದೆ ಯುವಕರ ಜೊತೆಗೆ. ಬರ್ತಾ ಬರ್ತಾ ಗಣೇಶ ಉತ್ಸವಗಳಲ್ಲಿ ಕೆಲವರು ಅದನ್ನ ತಪ್ಪಾಗಿ ತಿಳ್ಕೊಂತಾರೆ. ಯಾರು ತಪ್ಪು ಅಂತದ್ರಲ್ಲ, ಅವ್ರೇನು ನೃತ್ಯ ಮಾಡ್ತಾರೆ. ಈಗ ನಾನು ಕೋವಿಡ್ ಸೆಂಟರ್ನಲ್ಲಿ ಜನರಿಗೆ ಅವ್ರಿಗೆ ಆತ್ಮಬಲ ಹೆಚ್ಚಬೇಕು, ಮನೋಬಲ ಹೆಚ್ಚಬೇಕು ನೃತ್ಯ ಮಾಡಿದ್ದೀನಿ. ಕಾಲೇಜ್ ಕಾರ್ಯಕ್ರಮ ನೃತ್ಯ ಮಾಡಿದ್ದೀನಿ. ಹಳ್ಳಿಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅಶ್ಲೀಲವಾಗೆಲ್ಲ ನೃತ್ಯ ಅಂದ್ರೆ ನೋಡ್ರಿ, ಪರಶಿವನ ನೃತ್ಯ ಮಾಡಿದೆ, ಭರತನಾಟ್ಯ ಮಾಡಿದೆ. ಋಷಿಮುನಿಗಳು, ದೇವಾನು ದೇವತೆಗಳು ನೃತ್ಯ ಮಾಡಿದ್ದಾರೆ. ನಾವು ಅದೊಂದು ಭಾಗ ಅಷ್ಟೇ. ಜೀವನದಲ್ಲಿ ಮನೋರಂಜನೆ ಮುಖ್ಯ, ಒಂದು ಭಾಗ. ಅದು ಬಿಟ್ಟು ಓಕೆ. ಇನ್ಫ್ಯಾಕ್ಟ್ ಸರ್, ಮಳೆ ಬಂದಂತಹ ಸಂದರ್ಭದಲ್ಲಿ ತೆಪ್ಪದಲ್ಲಿ ಹೋಗಿದ್ದು ಟ್ರೋಲ್ ಆಗೋಗಿತ್ತಲ್ಲ ಅದು ನೋಡ್ರಿ. ಅವನು ಪಾಪ ಒಬ್ಬ ಯಜಮಾನ ಕಳಿಂಗಪ್ಪ ಅಂತ ಮೇಲಿಮೂಲರು ತೆಪ್ಪದಲ್ಲಿ ಆಗ್ತಿದ್ದ. ನಾನು ಅಷ್ಟೇ ಹೆಂಗಿರುತ್ತೆ ಅನುಭವ ಅಂತ ಸ್ವಲ್ಪ ದೂರ ಹೋದ ಜನಕ್ಕೆ ಹೋಗಿದ್ರು. ವಾಪಸ್ ಬರುವಾಗ ನಾನು ಹೆಂಗಿರುತ್ತೆ ಅಂತ ಟ್ರೋಲ್ ಮಾಡಿರ್ತಾರ್ರಿ. ಎಲ್ಲಕ್ಕೂ ಮೂರ್ಖರು, ದೇಶದ ಪ್ರಧಾನಮಂತ್ರಿ ಕೆಟ್ಟ ಬಿಂಬಿಸ್ತಾರೆ, ಎಲ್ಲ ಮಾಡ್ತಾರೆ. ನಾನಂತ ಪ್ರಚಾರ ತಗೊಂತೀನಿ ಇಲ್ಲ ಅಂತಲ್ಲ, ಮಾಡಿದ ಕೆಲಸ ಪ್ರಚಾರ ಆಗ್ಬೇಕು. ಪ್ರಚಾರಕ್ಕೋಸ್ಕರ ಮಾಡಲ್ಲ. ಕೋವಿಡ್ ನಲ್ಲಿ ಕೆಲವರು ಯಾರೋ ಫೋಟೋ ಒಂದು ವಿಡಿಯೋ ಹಾಕಿಬಿಡ್ತಾರೆ. ನಾನು ಡೆಪ್ತ್ ಆಗಿ ಕೋವಿಡ್ ಸೆಂಟರ್ ವಾಸವಾಗಿದ್ದೆ 3 ತಿಂಗಳು. ನಾನು APMC ಮಲಗಿದ್ದೆ ಅಂತ ಹೇಳಿದೆ. ಆಮೇಲೆ ನೋಡ್ರಿ, ಅತಿವೃಷ್ಟಿ ಬಂದಾಗ ನೀವು ಹೇಳಿದ್ದು ಒಳ್ಳೆ ಆಯ್ತು. ನಾನು ಇಡೀ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಗೆ 1 ತಿಂಗಳು ಪ್ರವಾಸ ಮಾಡಿದೆ. ರೈತರಿಗೆ ಬೆಳೆ ನಷ್ಟದ ಪರಿಹಾರ ಕೊಟ್ಟೆ. ಒಂದು ಮನೆಗೆ 5 ಲಕ್ಷ 3 ಲಕ್ಷ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರು. ಸುಮಾರು 4,500 ಮನೆಗಳ ಮೇಲೆ 150-60 ಕೋಟಿ ನಾನು ಜನರಿಗೆ ಪರಿಹಾರ ಕೊಟ್ಟೆ ಅತಿವೃಷ್ಟಿ ಬಂದಾಗ. ವಿದ್ಯಾರ್ಥಿಗಳ ಟ್ರೋಲ್ ಮಾಡ್ರಿ, ಎಲ್ಲವಕ್ಕೂ ಟ್ರೋಲ್ ಮಾಡ್ತಾರ್ರಿ. ಈಗ ನಾಳೆ ನಾನು ಕುಂತ್ರು ಟ್ರೋಲ್ ಮಾಡಬಹುದು, ನಿಂತು ಟ್ರೋಲ್ ಮಾಡಬಹುದು. ಈ ಟ್ರೋಲ್ಗೆಲ್ಲ ರಾಜಕಾರಣ ಮಾಡಕ್ಕೆ ಸುದ್ದಿ ನೋಡ್ರಿ. ಸುದ್ದಿ ಅಂದ್ರೆ ವಿಕೃತ ಅಲ್ಲ, ಸುದ್ದಿ ಎಲ್ಲವಕ್ಕೂ ಇರ್ಬೇಕು. ಸುದ್ದಿಗೋಸ್ಕರ ನಾವು ಸುದ್ದಿ ಮಾಡಬಾರ್ದು. ನಾವು ಮಾಡಿದಂತ ಕೆಲಸಗಳು ಜನರಿಗೆ ತಲುಪಕ್ಕಲ್ಲ. ಆಮೇಲೆ ದೇಶ ಈಗ ಮಾಧ್ಯಮಗಳದಾವ. ಈಗ ನರೇಂದ್ರ ಮೋದಿ ಎಲ್ಲಿ ಹೋಗಿದ್ರು ಅಂತ ತೋರಿಸ್ತೀರಿ, ಏನ್ ಕೆಲಸ ಮಾಡಿ ತೋರಿಸ್ತೀರಿ. ಅದು ವಿಪಕ್ಷಗಳು ಏನ್ ಹೋರಾಟ ಮಾಡಿದ್ರು, ಲೋಕಸಭೆಯಲ್ಲಿ ಮೊನ್ನೆ ಏನಾಯ್ತು, ಒಂದ್ಸರಿ ಎಲ್ಲ ಆದ್ರೆ ಅದು ಎಚ್ಚೆತ್ಕೊಳ್ತಾರಲ್ಲ. ನಾನು ಸುದ್ದಿ ಜನರಿಗೆ ಕೋವಿಡ್ ಅಲ್ಲಿ ಏನ್ ಕೆಲಸ ಮಾಡ್ಬೋದು ಅದು ಮಾಧ್ಯಮಗಳು ಸುದ್ದಿ ಮಾಡಿದ್ರು, ಸುದ್ದಿಗೋಸ್ಕರ ಮಾಡಲಿಲ್ಲ. ಅದ್ರ ಇಡೀ ರಾಜ್ಯ ಎಲ್ಲರೂ ಆಮೇಲೆ ಬೀದಿಗಿಳಿದ್ರು. ನಾನು ಇಳಿಯೋಕೆ ಮುಂಚೆ ಯಾರು ಬೀದಿಗೆ ಇಳಿದಿರ್ಲಿಲ್ಲ. ಯಡಿಯೂರಪ್ಪನವ್ರು ಗಲಾಟೆ ಮಾಡಿ ಬೈದ್ರು, ನನಗೆ ಮನೆಗೆ ಹೋಗು ಅಂತ ಹೇಳಿದ್ರು.